Hi, hello everybody. Welcome to Vikas Commerce Tutorials once again. So ಸ್ನೇಹಿತರೆ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾನು ಇವತ್ತು ಏನು ಕ್ಲಾಸ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಮಾಡಲ್ ಕ್ವಶನ್ ಪೇಪರ್ 3 ಅದ ಮೂರನೇ ಮಾಡಲ್ ಕ್ವಶನ್ ಪೇಪರ್ 2024-25 ಭಾಳಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇದ್ರಿ ಸರ್ ಮಾಡಲ್ ಕ್ವಶನ್ ಪೇಪರ್ ಇರುವಂತಹ 12 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಮಾಡಿರಿ ಅಂತೇಳಿ. ಸೊ ಇವತ್ತು ಆಲ್ಮೋಸ್ಟ್ 6ನೇ ತಾರೀಕಿಗೆ ನಾವು ಅದೀವಿ. 10ನೇ ತಾರೀಕು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಫ್ ಅಕೌಂಟೆನ್ಸಿ ಅದ, ಇನ್ನೊಂದು 3 ದಿನ ಮಾತ್ರ ಬಾಕಿ ಅದ. ಸೊ ಹಾಗಾಗಿ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡಿರಬೇಕು, ಆಲ್ರೆಡಿ 6 ಮಾರ್ಕ್ಸ್ನಲ್ಲಿ ಶಾರ್ಟ್ಕಟ್ ಮೆಥಡ್ ಮತ್ತು ಪ್ರಾಡಕ್ಟ್ ಮೆಥಡ್ ಇಂಟ್ರೊಡಕ್ಷನ್ ಡ್ರಾಯಿಂಗ್ಸ್ ಮಾಡಿದ್ದೀವಿ. ಗ್ಯಾರಂಟಿ ಆಫ್ ಪ್ರಾಫಿಟ್ ಕೂಡ ಮಾಡ್ತೀನಿ ಸದ್ಯದರಲ್ಲೇ. ಈಗ ಸದ್ಯಕ್ಕೆ 12 ಮಾರ್ಕ್ಸ್ ಅಡ್ಮಿಷನ್ ಈಸಿ ಇರುವಂಥದ್ದು ಕ್ವಶನ್ಸ್ಗಳನ್ನು ಮಾಡ್ತೇವೆ. ನಾನು ಸದ್ಯಕ್ಕೆ ಅದನ್ನೂ ಮಾಡ್ತೀನಿ, ಡಿಸಲ್ಯೂಷನ್, ಕಂಪ್ಯಾರಿಟಿವ್, ಕಾಮನ್ ಸೈಜ್, ಶೇರ್ ಕ್ಯಾಪಿಟಲ್ ಅದನ್ನೂ ಮಾಡ್ತೀನಿ. ಟಾರ್ಗೆಟ್ ನಮಗೆ 80 ಅದ ರೀ, ಇದೊಂದು ತಲೆ ಇಟ್ಕೊಳ್ಬೇಕು. ಟಾರ್ಗೆಟ್ ಈಸ್ 80 ಔಟ್ ಆಫ್ 80. ಸೊ 80 ಔಟ್ ಆಫ್ 80 ಮಾಡಬೇಕಾದ್ರೆ ಇಂತಹ ಅಡ್ಮಿಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಮಾಡಬೇಕು. ಯಾಕಂದರೆ ಕೆಲವೊಂದ್ಸಲ ಈಸಿದಂಥ ಪ್ರಾಬ್ಲಮ್ಗಳು ಎಕ್ಸಾಮ್ನಲ್ಲಿ ನಮಗೆ ಅಡಚಣೆ ಮಾಡುವಂತಹ ಸಾಧ್ಯತೆ ಇರ್ತದೆ ರೀ. ಓಕೆ, ಈಗ ಈ ಕ್ವಶನ್ ನಂಬರ್ 27 ನೀವು ಯಾವುದೇ ಕ್ವಶನ್ ಪೇಪರ್ ತಗೋರಿ, ಕ್ವಶನ್ ನಂಬರ್ 27 ಅಡ್ಮಿಷನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ರಿಟೈರ್ಮೆಂಟ್ ಬಹಳ ಕಡಿಮೆ. ಸೊ 27 ಅಡ್ಮಿಷನ್ ಬರ್ತದೆ. ಅಡ್ಮಿಷನ್ ಇಲ್ಲಿ ಬಂತಂದರೆ 6 ಮಾರ್ಕ್ಸ್ ಗೇನ್ ರೇಷಿಯೋ ಬರ್ತದೆ. ಓಕೆ, ಸೊ ಕ್ವಶನ್ ಒಂದ್ಸಲ ಓದ್ತೀನಿ. ರೆಡ್ ಆ್ಯಂಡ್ ಬ್ಲ್ಯಾಕ್ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ ರೀ. ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ 6:4 ಅದ. ಬ್ಯಾಲೆನ್ಸ್ ಶೀಟ್ 31/3/2024 ಅದ. ಒಂದು ಸ್ವಲ್ಪ ಸ್ಪೀಡಪ್ ಮಾಡ್ತೀನಿ, ವಿಡಿಯೋನ ಪಾಸ್ ಮಾಡಿ ರಿವೈಂಡ್ ಮಾಡಿ ಮತ್ತೆ ನೋಡಿ, ಬಿಕಾಸ್ ಲೆಂತ್ ಜಾಸ್ತಿ ಆಗಿಬಿಡ್ತದೆ ನಾನು ಸ್ಲೋ ಮಾಡಿದರೆ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಈ ರೀತಿ ಕೊಟ್ಟಿದ್ದಾರೆ. ಅವರು ಏನೇನು ಮಾಡಬೇಕು ಅಂತ ನಾವು ಆಮೇಲೆ ಡಿಸೈಡ್ ಮಾಡುವ. ಡೈರೆಕ್ಟ್ಲಿ ವಿಲ್ ಕಮ್ ಟು ಅಡ್ಜಸ್ಟ್ಮೆಂಟ್ ಕ್ಯಾಟಗರಿ. ರೆಡ್ ಆ್ಯಂಡ್ ಬ್ಲ್ಯಾಕ್ ಅಂತೇಳಿ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ರು. ಆನ್ 1/4/2024 ವೈಟ್ ಈಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋವಿಂಗ್ ಟರ್ಮ್ಸ್. ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್ ಅಂಡ್ ದ್ಯಾಟ್ ನ್ಯೂ ಪಾರ್ಟ್ನರ್ಸ್ ನೇಮ್ ಇಸ್ ಕಾಲ್ಡ್ ಆಸ್ white. Now what is white doing here? He in the sense white brings 25,000 as capital and 8,000 towards goodwill for 1/6 share in the future profits. ವೈಟ್ ಅವರು 25,000 ರೂಪಾಯಿ ಕ್ಯಾಪಿಟಲ್ ಮತ್ತು 8,000 ರೂಪಾಯಿ ಗುಡ್ವಿಲ್ ತೊಗೊಂಬರ್ಬೇಕ್ರಿ. ಹೊಸ ಪಾರ್ಟ್ನರ್ ಮನೆಗೆ ಬರಬೇಕಾದ್ರೆ ಖಾಲಿ ಕೈಲಿ ಬರೋಂಗಿಲ್ಲ, ಗುಡ್ವಿಲ್ ಮತ್ತು ಕ್ಯಾಪಿಟಲ್ ತೊಗೊಂಬರ್ಬೇಕು. ಈಗ ನಿಮ್ಮ ಮನೆಗೆ ಪೌನರ್ ಬರೋದರು, ನಿಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಅಂದರೆ ಬ್ರೆಡ್ಡು, ಬಿಸ್ಕಿಟು, ಬಟ್ರ್ ತೊಗೊಂಬರ್ತಾರಲ್ಲ, ಅದೇ ರೀತಿ ಒಬ್ಬ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನೆ ಅಂದರೆ ಅವನೇನು ತೊಗೊಂಬರ್ಬೇಕು? ಮೊದಲನೇದು ಕ್ಯಾಪಿಟಲ್ ತೊಗೊಂಬರ್ಬೇಕು, ಎರಡನೇದು ಗುಡ್ವಿಲ್ ತೊಗೊಂಬರ್ಬೇಕು. ಈಗ ಇಲ್ಲೇನಪ್ಪ ಅಂದರೆ ಈ ಕ್ಯಾಪಿಟಲ್ ಏನು ತೊಗೊಂಬರ್ತಾನೋ ಅದು ಸಂಸ್ಥೆ ಒಳಗಡೆ ಉಳಿತದ. ಇದೇನು 8,000 ರೂಪಾಯಿ ಗುಡ್ವಿಲ್ ತೊಗೊಂಡು ಬರ್ತಾ ಇದ್ದಾನಲ್ಲ, ಈ 8,000 ರೂಪಾಯಿ ಗುಡ್ವಿಲನ್ನು ಹಳೆ ಪಾರ್ಟ್ನರ್ಸ್ಗೆ ನಾವು ಕೊಡಬೇಕ್ರಿ. ಯಾರು? ರೆಡ್ ಮತ್ತು ಬ್ಲ್ಯಾಕ್ ಅವರಿಬ್ರಿಗೂ ಈ 8,000 ರೂಪಾಯಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಹೆಂಗೆ ಮಾಡಬೇಕು ಏನು ಅಂತೇಳಿ ಮುಂದೆ ನಾನು ಹೇಳ್ತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಡೆಪ್ರಿಸಿಯೇಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಹೋಗ್ತದೆ, ಇದನ್ನು ನೆನಪಿರಲಿ. ಅಪಾರ್ಟ್ ಫ್ರಮ್ ಕ್ಯಾಪಿಟಲ್ ಮತ್ತು ಗುಡ್ವಿಲ್, ಕ್ಯಾಪಿಟಲ್ ಮತ್ತು ಗುಡ್ವಿಲನ್ನು ಹೊರತುಪಡಿಸಿ ಉಳಿದೆಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಹೋಗಬೇಕು. ಸೊ ಡೆಪ್ರಿಷಿಯೇಟ್ ಮತ್ತು ಅಪ್ರಿಷಿಯೇಟ್ ಅದ, ಇದು ರಿವ್ಯಾಲ್ಯೂಯೇಷನ್ಗೆ ಹೋಗ್ತದೆ. ಪ್ರೊವಿಷನ್ ಇದು ನೋಡುವ. ಪ್ರೊವೈಡ್ ಅಂದ್ರೆ ಪ್ರೊವಿಷನ್ ರೀ, ಸೊ ಅದು ಕೂಡ ರಿವ್ಯಾಲ್ಯೂಯೇಷನ್. ಗುಡ್ವಿಲ್ ಇಸ್ ಟು ಬಿ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ವಿತ್ಡ್ರಾ ಮಾಡಬೇಕಂತ ಕೂಡ ಮುಂದೆ ಪ್ರಾಬ್ಲಮ್ನಲ್ಲಿ ನೋಡೋಣ. ಏನೇನು ಪ್ರಿಪೇರ್ ಮಾಡೋಂದ್ರೆ ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್, ಬ್ಯಾಲೆನ್ಸ್ ಶೀಟ್. ಸೊ ಈ ರೀತಿ ನಾವು 3 ಅಕೌಂಟ್ಸ್ಗಳನ್ನು ಮಾಡಬೇಕು. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್ ಆಫ್ಟರ್ ಅಡ್ಮಿಷನ್. ವೈಟನ್ನು ಅಡ್ಮಿಟ್ ಮಾಡ್ಕೊಂಡ ನಂತರ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡುವ. ಈ ರೀತಿ ನಾನೀಗ ಆಲ್ರೆಡಿ ಕಾಲಮ್ಸನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇದು ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ ಬರೆಯೋದು ಬಹಳ ಇಂಪಾರ್ಟೆಂಟ್ ರೀ. ಸೊ ಮೊದಲನೇದಾಗಿ ಅವ್ರು ನಮಗೆ ಪ್ರಿಪೇರ್ ಮಾಡಂತ ಹೇಳ್ತಾ ಇರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಬಹಳ ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಮಾಡಲ್ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಎಲ್ಲರ ಕಡೆ ಇರ್ತದೆ ಅಂತ ಭಾವಿಸ್ತೀನಿ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ತಗೋರಿ, ವಿಡಿಯೋ ಪಾಸ್ ಮಾಡಿರಿ. ನೀವು ನನ್ನ ಜೊತೆಗೆ ಸಾಲ್ವ್ ಮಾಡಿದಾಗ ನಿಮಗೆ ಇನ್ನಷ್ಟು ಅದು ಎಫೆಕ್ಟಿವ್ ಆಗಿ ಅರ್ಥ ಹೋಗ್ತದ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್ ಈ ರೀತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಾಲಮ್ಸ್. ಓಕೆ, ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಂದು ತಲೆಗೆ ಇಟ್ಕೊಂಡ್ಬಿಡ್ರಿ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಬರಬೇಕು. ಸೊ ಡೈರೆಕ್ಟ್ಲಿ ವಿ ವಿಲ್ ಕಮ್ ಟು ದಿ ಅಡ್ಜಸ್ಟ್ಮೆಂಟ್. ಗುಡ್ವಿಲ್ ಮತ್ತು ಕ್ಯಾಪಿಟಲ್ ಇದು ಇಲ್ಲಿ ಬರೋದಿಲ್ಲ, ಈ ಒಂದು ಅಡ್ಜಸ್ಟ್ಮೆಂಟ್ ಬಿಟ್ಟು ಉಳಿಕಿದೆಲ್ಲ ಬರಬೇಕು. ಡೆಪ್ರಿಸಿಯೇಷನ್ ಅನ್ನೋದು ಎಕ್ಸ್ಪೆನ್ಸಸ್. ಡಿ ಫಾರ್ ಡೆಪ್ರಿಸಿಯೇಷನ್, ಡಿ ಫಾರ್ ಡೆಬಿಟ್ ಸೈಡ್ ಅನ್ಕೊಂಡ್ಬಿಡ್ರಿ. ಹಿಂಗೂ ಅನ್ಕೋರಿ. ಇಲ್ಲಾಂದರೆ ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸ್, ಮತ್ತು ಎಕ್ಸ್ಪೆನ್ಸ್ಗಳನ್ನು ನಾವು ಯೂಶ್ವಲಿ ಡೆಬಿಟ್ ಸೈಡ್ ತೊಗೋತೀವಿ. ಇನ್ಕಮ್ಸ್ಗಳನ್ನು ಕ್ರೆಡಿಟ್ ಸೈಡ್ ತೊಗೋತೀವಿ, ಎಕ್ಸ್ಪೆನ್ಸ್ಗಳನ್ನು ಡೆಬಿಟ್ ಸೈಡ್. ಇದು ಆಲ್ರೆಡಿ ನಿಮ್ಗೆ ಗೊತ್ತೇ ಇರ್ತದೆ. ಸೊ ಡೆಪ್ರಿಸಿಯೇಷನ್ ಯಾವ ಸೈಡ್ ತೊಗೋಬೇಕೀಗ? ಡೆಬಿಟ್ ಸೈಡ್. ಸೊ ಟು ಡೆಪ್ರಿಸಿಯೇಷನ್ ಆನ್ ಸಿಸ್ಟಮೆಟಿಕ್ ಆಗಿ ಕ್ಲೀನಾಗಿ ಬರ್ಕೊಳ್ಬೇಕು. ಓಕೆ, ಯಾವುದ್ರ ಮೇಲೆ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10%. ಸೊ ಆನ್ ಫರ್ನಿಚರ್, ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್. ಫರ್ನಿಚರ್ ಅಮೌಂಟ್ ಎಷ್ಟದ ಚೆಕ್ ಮಾಡಿರಿ. ಅಸೆಟ್ಸ್ದಾಗ ಫರ್ನಿಚರ್ ಅಮೌಂಟ್ ಎಷ್ಟದ? 30,000 ಅದ. ಸೊ 30,000 ಮೇಲೆ 10% ಮಾಡಬೇಕು. 30,000 ಇಂಟು
10 ಡಿವೈಡ್ ಬೈ 100. 10% ಅಂದಾಗ ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ. 30,000 10% ಅಂದಾಗ 10 ಮೈನಸ್ ಮಾಡಬೇಕು ರೀ, 10 ತೆಗೆದು ಬಿಡ್ರಿ. ಸೊ ಎಷ್ಟಾಗ್ತದೆ? 3,000 rupees ಇಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅದೇ ಲೈನ್ದಾಗ ಡೆಪ್ರಿಷಿಯೇಟ್ ಫರ್ನಿಚರ್ ಆಯ್ತಾ. ಅಪ್ರಿಷಿಯೇಟ್, ಡೆಪ್ರಿಷಿಯೇಟ್ ಅಪೋಸಿಟ್ ವರ್ಡ್ ಅಪ್ರಿಷಿಯೇಟ್. ಡೆಪ್ರಿಸಿಯೇಷನ್ ಡೆಬಿಟ್ ಸೈಡ್ ಆದಮೇಲೆ ಅಪ್ರಿಸಿಯೇಷನ್ ಕ್ರೆಡಿಟ್ ಸೈಡ್. ಸೊ ಬೈ ಅಪ್ರಿಸಿಯೇಷನ್ ಇದು ಮಾಡಲ್ ಕ್ವಶನ್ ಪೇಪರ್ದಾಗ ಇರೋದ್ರಿ. ಮಾಡಲ್ ಕ್ವಶನ್ ಪೇಪರ್ದಾಗ ಇರೋದನ್ನು ಮಾಡಿದ್ರೆ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರ್ತದೆ ಅನ್ನೋ ಕಾರಣಕ್ಕಾಗಿ ಮಾಡಲ್ ಕ್ವಶನ್ ಪೇಪರ್ದಾಗ ಏನು ಮಾಡ್ತಾ ಇದ್ದೀನಿ. ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ಸ್ ಎಷ್ಟು ಪರ್ಸೆಂಟ್ ಅದ ರೀ? 20%. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟದ ಅಂತ ನೋಡ್ಕೊಂಡ್ಬಿಡೋನು. ಬಿಲ್ಡಿಂಗ್ಸ್ ವ್ಯಾಲ್ಯೂ ಇರೋದು ಅಗೇನ್ ಇದು ಕೂಡ 30,000. ಸೊ ಇಲ್ಲಿ ಬ್ರ್ಯಾಕೆಟ್ನಲ್ಲಿ 30,000 ಇಂಟು 20 ಡಿವೈಡೆಡ್ ಬೈ 100. ಇಲ್ಲಿ 10% ಮಾಡಿದ್ರಿ 3,000. 10 ಡಬಲ್ 20, ಸೊ 3,000 ಡಬಲ್ 6,000. ಇವೆಲ್ಲ ಶಾರ್ಟ್ಕಟ್ ಮೆಥಡ್ಸ್ ರೀ. ಹಿಂಗೆ ನಿಮಗೆ ತಿಳಿಯಂಗಿಲ್ಲ ಅಂದ್ರೆ ವೆರಿ ಸಿಂಪಲ್, ಕ್ಯಾಲ್ಕುಲೇಟರ್ ತಗೋರಿ. 30,000 ಇಂಟು 20 ಡಿವೈಡ್ ಬೈ 100 ಮಾಡಿರಿ, ಕ್ಯಾಲ್ಕುಲೇಟರ್ ತಗೋರಿ. ಇವೆಲ್ಲ ಶಾರ್ಟ್ಕಟ್ ಟೆಕ್ನಿಕ್ಸ್ ರೀ. ಫಾಸ್ಟಾಗಿ ಮಾಡಬೇಕಾದ್ರೆ ಹಿಂಗೆಲ್ಲ ಫಾಲೋ ಮಾಡಬೇಕು. 10% 3,000 ಅಂದರೆ 20% 6,000. ಇಲ್ಲಿ 30, ಇಲ್ಲಿ 30. ಓಕೆ, ಎಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀನಿ ಡೈರೆಕ್ಟ್ಲಿ. ಪ್ರೊವಿಷನ್ ಫಾರ್ ಡೌಟ್ಫುಲ್. ಸಿ ಒಂದು ತಲೆ ಇಟ್ಕೊಂಡ್ಬಿಡ್ರಿ. ಆಲ್ ಟೈಪ್ ಆಫ್ ಪ್ರೊವಿಷನ್ಸ್ ಆರ್ ಎಕ್ಸ್ಪೆನ್ಸಸ್. ಪ್ರೊವಿಷನ್ಗಳು ಯಾವುದೇ ಪ್ರೊವಿಷನ್ ಇರಲಿ ಅದು ಎಕ್ಸ್ಪೆನ್ಸ್ ಆಗಿರ್ತದೆ. ಸೊ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದರೆ ಆ ಎಕ್ಸ್ಪೆನ್ಸ್ ಏನಾಗ್ತಾ ಇದೆ? ನೋ ಲಾಂಗರ್, ಅಂದರೆ ಆ ಎಕ್ಸ್ಪೆನ್ಸ್ ಇಲ್ಲ. ಈ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ ಅಂದರೆ ಪ್ರೊವಿಷನ್ ಅಂದರೆ ಎಕ್ಸ್ಪೆನ್ಸ್, ಮತ್ತು ಆ ಎಕ್ಸ್ಪೆನ್ಸ್ ನೋ ಲಾಂಗರ್ ಅಂದರೆ ಎಕ್ಸ್ಪೆನ್ಸ್ ಇಲ್ಲ. ಸೊ ಖರ್ಚು ಇಲ್ಲ, ಮತ್ತು ಖರ್ಚು ಇಲ್ಲ ಅಂದರೆ, ಖರ್ಚು ಇತ್ತು ಅಂದರೆ ಡೆಬಿಟ್ ಸೈಡ್, ಖರ್ಚು ಇಲ್ಲ ಅಂದರೆ ಇದರ ಅರ್ಥ ಅದು ಕ್ರೆಡಿಟ್ ಸೈಡ್ ಬರ್ತದೆ. ವೆರಿ ಸಿಂಪಲ್. ಸೊ ಬೈ PDD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನೀವು ಹಂಗೆ ಬರೀಬೇಕ್ರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, PDD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಬೈ PDD ಅಂತ ಬರಿತೀನಿ. ನೋ ಲಾಂಗರ್, ಈಗ ಆಲ್ರೆಡಿ ಇಲ್ಲಿ PDD ಅದ. ಸೊ ಎಷ್ಟು PDD ಅದ? 2,000 ರೂಪಾಯಿ. ಇದೇನು PDD 2,000 ರೂಪಾಯಿ ಅದ, ಈ 2,000 ರೂಪಾಯಿ ಇಲ್ಲ ಅಂದರೆ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಇದರ ಅರ್ಥ ನಮ್ಗೆ ಇನ್ಕಮ್ ಆಗ್ತದೆ. ಸೊ ಬ್ರ್ಯಾಕೆಟ್ನಲ್ಲಿ ನೋ ಲಾಂಗರ್ ಅಂತ ಬರೋದು ಎಷ್ಟು ಬರೀಬೇಕು ನೀವು? 2,000 ರೂಪಾಯಿ ಬರೀರಿ. ಓಕೆ, ಈ ರೀತಿ ಆಗಿರ್ತದೆ. ಓಕೆ, ನೆಕ್ಸ್ಟ್ ಮತ್ತು ಯಾವ ಅಡ್ಜಸ್ಟ್ಮೆಂಟ್ ಅದ ರೀ? ಎಸ್, ಅಡ್ಜಸ್ಟ್ಮೆಂಟ್ D1 ಅದ. ಪ್ರೊವೈಡ್ ಅಂದ್ರೂ ಪ್ರೊವಿಷನ್, ಮತ್ತೆಲ್ಲ ಪ್ರೊವಿಷನ್ಸ್ಗಳು ಏನಂತ ಹೇಳಿದ್ನಿ? ಎಕ್ಸ್ಪೆನ್ಸ್. ಸರ್ ಮತ್ತು ಇಲ್ಲಿ ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್ ತೊಗೊಳ್ಬೇಕಾಗಿತ್ತು, ನೀವು ಕ್ರೆಡಿಟ್ ತೊಗೊಂಡ್ರಿ. ಯಾಕೆ ಕ್ರೆಡಿಟ್? ಬಿಕಾಸ್ ಎಕ್ಸ್ಪೆನ್ಸ್ ಇಲ್ಲ, ಹಾಗಾಗಿ ಕ್ರೆಡಿಟ್ ಸೈಡ್. ಇದು ಎಕ್ಸ್ಪೆನ್ಸ್ ಅದ. ಪ್ರೊವೈಡ್ 1,000 ಫಾರ್ ರಿಪೇರ್ ಚಾರ್ಜ್. ಸೊ ಪ್ರೊವಿಷನ್ ಅಂದರೆ ಡೆಬಿಟ್ ಸೈಡ್, ಎಕ್ಸ್ಪೆನ್ಸಸ್ ಸೊ ಡೆಬಿಟ್ ಸೈಡ್, ಹಾಗಾಗಿ ಟು ರಿಪೇರ್ ಚಾರ್ಜಸ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ರೊವಿಷನ್ ಯಾವಾಗಲೂ ಡೆಬಿಟ್ ಸೈಡನ್ನು ಬರಬೇಕು ರೀ. ಈ ಪ್ರೊವಿಷನ್ ಯಾಕೆ ಕ್ರೆಡಿಟ್ ಸೈಡ್ ಹೋಯ್ತಪ್ಪ ಅಂದರೆ ಆ ಪ್ರೊವಿಷನ್ ಇಲ್ಲ, ಅದು ಹೋಯ್ತು ಅಂದರೆ ರಿವರ್ಸ್. ನಮಗೆ ಫೈದಾ ಇತ್ತು, ನಮಗೆ ಇನ್ಕಮ್ ಆಯಿತು, ಹಾಗಾಗಿ ಕ್ರೆಡಿಟ್ ಸೈಡ್. ಓಕೆ, ಟು ರಿಪೇರ್ ಚಾರ್ಜಸ್ ಎಷ್ಟದ ನೋಡ್ರಿ? ರಿಪೇರ್ ಚಾರ್ಜಸ್ 1,000. ಸೊ ನಾವು ಕೂಡ 1,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದು ವಿತ್ಡ್ರಾನ್ ಅದ. ಇದು ಕ್ಯಾಪಿಟಲ್ ಅಕೌಂಟ್ದಾಗ ಮಾಡ್ತೀವಿ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದು ರೀ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವೇನು ಮಾಡಬೇಕೀಗ? ಕ್ಲೋಸ್ ಮಾಡಬೇಕು. ಸೊ ಯಾವ ಸೈಡ್ ಹೆಚ್ಚು ಬರ್ತದೆ? ಇಲ್ಲಿ 3,000 1, 4,000 6 2 ಎಷ್ಟದ ರೀ? 8,000. ಸೊ ಹಾಗಾಗಿ ಆಬ್ವಿಯಸ್ಲಿ ಕ್ರೆಡಿಟ್ ಸೈಡನ್ನು ಹೆಚ್ಚು ಬರ್ತದೆ. 4 ಲೈನ್ ಗ್ಯಾಪ್ ಕೊಟ್ಟು 8,000 ರೂಪೀಸ್ ಅಂತ ಬರೀರಿ. ಎರಡೂ ಕಡೆ 8,000 ರೂಪೀಸ್ ಅಂತ ಬರೀರಿ. ಓಕೆ, ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಅಂದರೆ ಇನ್ಕಮ್ಗಳು ಜಾಸ್ತಿ ಬಂದು ಇನ್ಕಮ್ಸ್ ಹೆಚ್ಚಾದರೆ ನಮಗೇನಾಗಬೇಕು? ಪ್ರಾಫಿಟ್. ಸೊ ಹಾಗಾಗಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕ್ರಿ. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಬರೋದು. ಇಲ್ಲಿ ಇಬ್ಬರು ಜನ ಪಾರ್ಟ್ನರ್, ಒಬ್ರು ಯಾರು? ರೆಡ್, ಮತ್ತೊಬ್ರು ಯಾರು? ಬ್ಲ್ಯಾಕ್. ಓಕೆ, ಫಸ್ಟ್ ಪ್ರಾಫಿಟ್ ಎಷ್ಟು ಅನ್ನೋದನ್ನು ಫೈಂಡ್ ಮಾಡಬೇಕು. ಎರಡೂ ಕಡೆ 6 + 2 8,000. ಇಲ್ಲಿಯೂ 8,000 ಬರೀರಿ. ಈ 8,000 ಒಳಗಡೆ 1,000 ಮತ್ತು 3,000 ಮೈನಸ್ ಮಾಡಬೇಕು. 8,000 ಮೈನಸ್ 1,000 7,000. 7,000 ಮೈನಸ್ 3,000 4,000. ಸೊ ಹಾಗಾಗಿ ಪ್ರಾಫಿಟ್ ಎಷ್ಟಾಯಿತು? 4,000 ರೂಪೀಸ್ ಈಸ್ ಯುವರ್ ಪ್ರಾಫಿಟ್. ಈಗ ಈ 4,000 ರೂಪಾಯಿ ಪ್ರಾಫಿಟ್ ರೆಡ್ ಮತ್ತು ಬ್ಲ್ಯಾಕ್ ಇಬ್ಬರಿಗೂ ಹಂಚಬೇಕ್ರಿ. ಯಾಕಂದ್ರೆ ಅವ್ರು ಹಳೆ ಪಾರ್ಟ್ನರ್ಸ್. ಆ 4,000 ರೂಪಾಯಿ ರೆಡ್ಗೂ ಹೋಗಬೇಕು, ಬ್ಲ್ಯಾಕ್ಗೂ ಹೋಗಬೇಕು. ರೆಡ್ಗೆ ಎಷ್ಟು, ಬ್ಲ್ಯಾಕ್ಗೆ ಎಷ್ಟು ಅನ್ನೋದನ್ನು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗ್ತದೆ. ಕ್ವಶನ್ ಪೇಪರ್ದಾಗ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು. ರೆಡ್ ಆ್ಯಂಡ್ ಬ್ಲ್ಯಾಕ್ 6:4 ಅಂದರೆ 6 ಡಿವೈಡೆಡ್ ಬೈ 6 + 4 10, 4 ಡಿವೈಡೆಡ್ ಬೈ 10 ಈ ರೀತಿ. 6 ಡಿವೈಡೆಡ್ ಬೈ 10, 4 ಡಿವೈಡೆಡ್ ಬೈ 10. ಸೊ 6:4. 10 ಯಾಕೆ ಬಂತು? 6 + 4 ಮಾಡಿದಾಗ 10 ಬರ್ತದೆ. ಹಾಗಾಗಿ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೀವು
4000 ಇಂಟು 6/10 ಎಷ್ಟು ಬರ್ತದ, 4000 ಇಂಟು 4/10 ಎಷ್ಟು ಬರ್ತದ ಅಂತ ನೋಡ್ಕೊತ ಹೋಗ್ಬೇಕು. 4000 ಇಂಟು 6 ಡಿವೈಡ್ ಬೈ 10 ಮಾಡಿದಾಗ 4000 ಇಂಟು 6 ಡಿವೈಡೆಡ್ ಬೈ 10 ಮಾಡಿದಾಗ 2400 rupees ಬರ್ತದ. ಕರೆಕ್ಟ್. ಆಮೇಲೆ 4000 ಇಂಟು 4 ಡಿವೈಡೆಡ್ ಬೈ 10 ಮಾಡಿದಾಗ 1600 ಬರ್ತದ. ಸೊ 1600 ಮತ್ತು 2400 ಎರಡೂ ಕೂಡಿಸಿದಾಗ 4000 rupees ಬರ್ತದೆ ರೀ. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ನೋಡ್ರಿ. ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ 3 ಮಾರ್ಕ್ಸ್ ಇರ್ತದೆ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ಬರಬೇಕು. ಇಸ್ ಇಟ್ ಕ್ಲಿಯರ್? ಇನ್ಕಮ್ ಹೆಚ್ಚಾದು. ಸೊ ಇನ್ಕಮ್ ಹೆಚ್ಚಾದಂತ ನಮಗೇನಾಯಿತು, ಪ್ರಾಫಿಟ್ ಆಯಿತು. ಹಾಗಾಗಿ ಡೆಬಿಟ್ ಸೈಡ್ ನಾವೇನು ಬರ್ತಾ ಇದೀವಿ, ಪ್ರಾಫಿಟ್ ಬರ್ತಾ ಇದೀವಿ. ಆ ಪ್ರಾಫಿಟ್ ರೆಡ್ ಮತ್ತು ಬ್ಲ್ಯಾಕಿಗೆ ಹಳೆ ರೇಷಿಯೋ, ಓಲ್ಡ್ ರೇಷಿಯೋದ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕಬೇಕು. ಓಕೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೀವು ಕೂಡ ಹಾಕ್ರಿ. ನನ್ನ ಜೊತೆಗೆ ನೀವು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ಕೊಂಬಿಡ್ರಿ. ಓಕೆ ವಿದ್ಯಾರ್ಥಿಗಳು, ಈಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಪ್ರಿಪೇರ್ ಮಾಡಿರಿ. ರೆಡ್ ಬ್ಲ್ಯಾಕ್ ವೈಟ್ 3 ಜನ ಪಾರ್ಟ್ನರ್ಸ್, ಹಾಗಾಗಿ 3 ಅಮೌಂಟ್ ಕಾಲಮ್, ರೆಡ್ ಬ್ಲ್ಯಾಕ್ ವೈಟ್. ಈ ಕಡೆ ಕೂಡ ಕ್ರೆಡಿಟ್ ಸೈಡ್ ರೆಡ್ ಬ್ಲ್ಯಾಕ್ ವೈಟ್, ಈ ರೀತಿ 3 ಅಮೌಂಟ್ ಕಾಲಮ್ ಇರುವಂತಹ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು. ಈಗ ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಆಲ್ವೇಸ್ 3-2-1 ಫಾರ್ಮುಲಾ ಫಾಲೋ ಮಾಡಬೇಕು. ಇಲ್ಲಿ ಬರಿತೀನಿ ರೀ, ನೀವು ಬರ್ಕೋಬೇಡ್ರಿ ಅದನ್ನು, ಬಟ್ ನಿಮ್ಮ ನೆನಪಾಗಲಿ ಅಂತ ಬರಿತಾ ಇದ್ದೀನಿ. 3-2-1 ಅಂದರೆ 3 ಐಟಮ್ಸ್ ಫ್ರಾಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್, 2 ಐಟಮ್ಸ್ ಫ್ರಾಮ್ ಅಡ್ಜಸ್ಟ್ಮೆಂಟ್ಸ್, 1 ಐಟಮ್ ಫ್ರಾಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. 3 ಬ್ಯಾಲೆನ್ಸ್ ಶೀಟಿಂದ, 2 ಅಡ್ಜಸ್ಟ್ಮೆಂಟ್ಸಿಂದ, 1 ರಿವ್ಯಾಲ್ಯೂಯೇಷನ್ ಅಕೌಂಟಿಂದ. ಸೊ ಈ ರೀತಿ 6 ಐಟಮ್ಗಳನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡಿದರೆ ನಿಮ್ಮ ಕೆಲಸ ಮುಗಿತದೆ. ಈಗ 3 ಎಲ್ಲಿಂದ, ಹಳೆ ಬ್ಯಾಲೆನ್ಸ್ ಶೀಟಿಂದ ಸ್ಟಾರ್ಟ್ ಆಗಬೇಕು ರೀ. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ಇಲ್ಲದ ರೆಡ್ ಬ್ಲ್ಯಾಕ್ 27ನೇ ಕ್ವಶನ್. ಓಕೆ. ಹಳೆ ಬ್ಯಾಲೆನ್ಸ್ ಶೀಟ್ನಿಂದ 3 ಐಟಮ್ಸ್, ಅವು ಯಾವುವು ಅಂದರೆ ಕ್ಯಾಪಿಟಲ್ಸ್. ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಪಹಲ ಕ್ಯಾಪಿಟಲ್ಸ್ ತೊಗೊಳ್ಬೇಕು. ಸೊ ಹಾಗಾಗಿ ಬಾಯ್ ಮತ್ತು ಕ್ಯಾಪಿಟಲ್ಸ್ ಅಂತ ಬರಿಬೇಡ್ರಿ, ಆಲ್ರೆಡಿ ಕ್ಯಾಪಿಟಲ್ ಅಂತ ಅದ ಇಲ್ಲಿ ಆಲ್ರೆಡಿ. ಸೊ ಹಾಗಾಗಿ ಇಲ್ಲಿ ಅಂತ ಬರಿಬೇಕು, ಬಾಯ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀರಿ. ಓಕೆ. ರೆಡ್ ಅವರ ಕ್ಯಾಪಿಟಲ್ 40,000 ಅದ, ಬ್ಲ್ಯಾಕ್ ಅವರ ಕ್ಯಾಪಿಟಲ್ 30. ಸೊ 40,000 ರೆಡ್, 30,000 ಬ್ಲ್ಯಾಕ್. ವೈಟ್ಗೆ ಡ್ಯಾಶ್ ಹಾಕ್ರಿ. ನೆಕ್ಸ್ಟ್ ಜನರಲ್ ರಿಸರ್ವ್ ತಗೋಬೇಕು. ಸೊ ಬಾಯ್ ಜನರಲ್ ರಿಸರ್ವ್. ಓಕೆ. ಈಗ ಈ ಜನರಲ್ ರಿಸರ್ವ್ ಅಮೌಂಟ್ ನೋಡ್ರಿ, ಕ್ಯಾಪಿಟಲ್ಸ್ ಬೇರೆ ಬೇರೆ ತೊಗೊಂಡ್ವಿ. ಜನರಲ್ ರಿಸರ್ವ್ ಒಂದು ಅಮೌಂಟ್ ಅದ 4,000. ಈ ಜನರಲ್ ರಿಸರ್ವ್ ಏನಾಗಬೇಕು, ರೆಡ್ ಮತ್ತು ಬ್ಲ್ಯಾಕಿಗೆ ಹೋಗಬೇಕು, ವೈಟ್ಗೆ ಹೋಗೋಂಗಿಲ್ಲ. ಬಿಕಾಸ್ ಇದು ಹಳೆ ಬ್ಯಾಲೆನ್ಸ್ ಶೀಟ್ ವೈಟ್ಗೆ ಸಂಬಂಧ ಬರಲ್ಲ. ಬಿಕಾಸ್ ವೈಟ್ ಹೊಸದಾಗಿ ಬಂದಿರುವಂಥ ಪಾರ್ಟ್ನರ್, ಹಾಗಾಗಿ ಹಳೇದು ಯಾವುದು ವೈಟ್ಗೆ ನಾವು ಕೊಡಲ್ಲ. ಸೊ ಜನರಲ್ ರಿಸರ್ವ್ ರೆಡ್ ಮತ್ತು ಬ್ಲ್ಯಾಕ್ಗೆ ಹೋಗಬೇಕು. ಎಷ್ಟದ ಜನರಲ್ ರಿಸರ್ವ್ 4,000. ಈಗ 4,000 ಒಳಗಡೆ ರೆಡ್ ಎಷ್ಟು, ಬ್ಲ್ಯಾಕ್ ಎಷ್ಟು, ಓಲ್ಡ್ ರೇಷೋ 6:4 ಡಿವೈಡ್ ಆಗಬೇಕು ರೀ. ಈಗ ಆಲ್ರೆಡಿ ಇಲ್ಲಿ ಮಾಡಿದ್ವಿ ನಾವು 4,000 ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ. ಸೊ 4,000 ಡಿವೈಡ್ ಮಾಡಿದಾಗ ನಮಗೆ 2,400, 1,600 ಸಿಕ್ತು. ಹಾಗಾಗಿ ಅದನ್ನ ತಗೋತೀನಿ. ಮತ್ತೊಂದು ಸಲ ಟೈಮ್ ವೇಸ್ಟ್ ಮಾಡ್ಕೋತ ಕುಂದ್ರಬೇಡ್ರಿ ನೀವು ಕೂಡ ಎಕ್ಸಾಮ್ನಲ್ಲಿ. 4,000 ಆಲ್ರೆಡಿ ಡಿವೈಡ್ ಮಾಡಿದಾಗ ಹಿಂಗೆ ಬಂದಿತ್ತಲ್ಲ, ಮತ್ತು ಇಲ್ಲಿ ಜನರಲ್ ರಿಸರ್ವ್ 4,000 ಅದ. ಸೊ ಡಿವೈಡ್ ಮಾಡಿದಾಗ ಇಷ್ಟು ಬರ್ತದೆ. ಹಾಗಾಗಿ ಇಷ್ಟು ಬೇಷ್ಟಲ್ಲ, ಬ್ಯಾಡ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮತ್ತೊಮ್ಮೆ ಮಾಡಿರಿ. ಸೊ ವೇಸ್ಟ್ ಆಫ್ ಟೈಮ್ ಅಲ್ಲ, ಹಾಗಾಗಿ ಡೈರೆಕ್ಟ್ ತೊಗೊಂಡ್ಬಿಡ್ತಾ ಇದ್ದೀನಿ. ಈ ಅಮೌಂಟ್ ತೊಗೊಂಡೆ ಅಂತ ಅನ್ಕೋಬೇಡ್ರಿ. ಓಕೆ. ನಾನು ಜನರಲ್ ರಿಸರ್ವ್ 4,000 rupeesನ್ನು ಡಿವೈಡ್ ಮಾಡಿ ತೊಗೋತಾ ಇದ್ದೀನಿ. ಡಿವೈಡ್ ಮಾಡಿದಾಗ ಇಷ್ಟ ಬರ್ತದೆ. ಇಲ್ಲಿಂದನೇ ಯಾಕೆ ತೊಗೊಂಡಪ್ಪ ಅಂದ್ರೆ ಆಲ್ರೆಡಿ ನಾವು ಡಿವೈಡ್ ಮಾಡಿ ನೋಡಿದ್ವಲ್ಲ, ಇಷ್ಟು ಬರ್ತದೆ ಅನ್ನೋ ಸಲುವಾಗಿ ಹಾಗಾಗಿ ತೊಗೋತಾ ಇದ್ದೀನಿ. ಸೊ 3 ಐಟಮ್ಸ್ ಅಂತ ಹೇಳಿದ್ನಿ, 2 ಐಟಮ್ ತೊಗೋದ್ನಿ. ಮತ್ತೊಂದು ಯಾವುದಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ, ಹಾಗಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು 2 ಐಟಮ್ಸ್ ಫ್ರಾಮ್ ಕ್ಯಾಪಿಟಲ್, 2 ಐಟಮ್ಸ್ ಫ್ರಾಮ್ ಅಡ್ಜಸ್ಟ್ಮೆಂಟ್ಸ್ಗೆ ಬರ್ತೀನಿ. ಪೇಜನ್ನು ಟರ್ನ್ ಮಾಡುವ. ಓಕೆ. ಅಡ್ಜಸ್ಟ್ಮೆಂಟ್ ಇಲ್ಲದ ನೋಡ್ರಿ, 25,000 ಕ್ಯಾಪಿಟಲ್ ಮತ್ತು 8,000 ಗುಡ್ವಿಲ್. ಇದನ್ನು ತಗೊಳ್ಬೇಕು. 2 ಐಟಮ್ಸ್, ಒಂದು ಕ್ಯಾಪಿಟಲ್ ಮತ್ತೊಂದು ಗುಡ್ವಿಲ್. ಅದನ್ನು ಕೂಡ ಕ್ರೆಡಿಟ್ ಸೈಡ್ ಬರೀಬೇಕು. ಬಾಯ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬ್ರ್ಯಾಕೆಟ್ನಲ್ಲಿ C+G ಅಂತ ಬರಿತೀನಿ. ಅಂದರೆ ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಮತ್ತು ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಗುಡ್ವಿಲ್, ಅದು ರೆಡ್ ಮತ್ತು ಬ್ಲ್ಯಾಕ್ ಡ್ಯಾಶ್ ಆಗಬೇಕು. 25,000 ಕ್ಯಾಪಿಟಲ್ ಅದ, 25,000 ಕ್ಯಾಪಿಟಲ್ ಅದ, 8,000 ಗುಡ್ವಿಲ್ ಅದ. ಸೊ 25,000 ಪ್ಲಸ್ 8,000 ನಮಗೆ ಸಿಗೋದು 33,000. ಸೊ 33,000 ವೈಟ್ ಕಾಲಮ್ದಾಗ ಬರಿತೀನಿ. ಬಿಕಾಸ್ ವೈಟ್ ತೊಗೊಂಬಂದಿರೋಂತಹ ಅಮೌಂಟ್ 33,000. ಇದರೊಳಗಡೆ 25,000 ಕ್ಯಾಪಿಟಲ್ ಅದ, 8,000 ರೂಪಾಯಿ ಗುಡ್ವಿಲ್ ಅದ. ಈಗ ಮುಂದ್ಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಸೆಟಲ್ಮೆಂಟ್ ಮಾಡಬೇಕು ನಾವು. ಬಿಕಾಸ್ ಈ 33,000 ಒಳಗಡೆ 25,000 ಕ್ಯಾಪಿಟಲ್, ಅದು ಸಂಸ್ಥೆ ಒಳಗಡೆನೇ ಉಳಿತದೆ. ಇನ್ನೇನು ಎಕ್ಸ್ಟ್ರಾ ಅದಲ್ಲ 8,000 ರೂಪಾಯಿ,
ಅದೇನು 8,000 ರೂಪಾಯಿ ಅವ್ರು ಗುಡ್ವಿಲ್ ತೊಗೊಂಬಂದಾರಲ್ಲ, ಈ 8,000 ರೂಪೀಸ್ ಗುಡ್ವಿಲ್, ಇದನ್ನು ರೆಡ್ ಮತ್ತು ಬ್ಲ್ಯಾಕ್ ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕ್ರಿ. ಹಾಗಾಗಿ ಯಾರಿಗೆ ಕೊಡಬೇಕು ಅದನ್ನು? ಇಟ್ ಶುಡ್ ಬಿ ಗಿವನ್ ಟು. ಸೊ 2 ಈ ಕಡೆನ ಬರಿತೀವಿಲ್ಲ ನಾವು, ಡೆಬಿಟ್ 2 ಅಂತ ಬರಿತೀವಿ. ಸೊ ಈ ವೈಟ್ ತೊಗೊಂಬಂದಿರುವಂತಹ 33,000 ಒಳಗಡೆ 8,000 ರೂಪಾಯಿ ಗುಡ್ವಿಲ್ ಅದ, ಮತ್ತು ಆ 8,000 ರೂಪಾಯಿ ಯಾರಿಗೆ ಹೋಗಬೇಕು? ಇಟ್ ಶುಡ್ ಗೋ ಟು ರೆಡ್, ಇಟ್ ಶುಡ್ ಗೋ ಟು ವೈಟ್. ಬಹಳ ಜನ ಇಲ್ಲಿ ಟು ವೈಟ್ ಅಲ್ಲ, ಟು ಬ್ಲ್ಯಾಕ್. ಬಹಳ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ ರೀ, ಇದನ್ನು ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ವೆರಿ ಸಿಂಪಲ್, ವೈಟ್ ತೊಗೊಂಬಂದಾನ, ಇಟ್ ಶುಡ್ ಗಿವನ್ ಟು ಯಾವ ಸೈಡ್ ಬರೀತೀವಿ ನಾವು? ಡೆಬಿಟ್ ಸೈಡ್. ಸೊ ಟು ರೆಡ್, ಟು ಬ್ಲ್ಯಾಕ್. ಟು ರೆಡ್ ಕ್ಯಾಪಿಟಲ್ ಅಕೌಂಟ್, ಟು ಬ್ಲ್ಯಾಕ್ ಕ್ಯಾಪಿಟಲ್ ಅಕೌಂಟ್. ಓಕೆ, ರೆಡ್ ಮತ್ತು ಬ್ಲ್ಯಾಕಿಗೆ ಈ ಅಮೌಂಟನ್ನು ಕೊಟ್ಟವರು ಯಾರು? ಇಟ್ ಈಸ್ ಗಿವನ್ ಬಾಯ್. ಮತ್ತು ಬಾಯ್ ಯಾವ ಸೈಡ್ ಬರಿತೀವಿ ನಾವು? ಕ್ರೆಡಿಟ್ ಸೈಡ್. ಸೊ ಬಾಯ್ ವೈಟ್, ವೈಟ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ವೆರಿ ಸಿಂಪಲ್. ವೈಟ್ ಅವರಿಂದ ಕೊಡ್ತಾ ಇದ್ದೀವಿ ಯಾರಿಗೆ? ರೆಡ್ಗೆ ಮತ್ತು ಬ್ಲ್ಯಾಕ್ಗೆ. ಇಟ್ ಈಸ್ ಗಿವನ್ ಟು ರೆಡ್, ಟು ಬ್ಲ್ಯಾಕ್. ಇಟ್ ಈಸ್ ಗಿವನ್ ಬೈ ವೈಟ್. ಓಕೆ, ಈಗ ಅಮೌಂಟ್ ಎಷ್ಟು ಅನ್ನೋದನ್ನು ನಾವು ಇನ್ನೂ ಬರೆದಿಲ್ಲ. ನೀವೇನು ಮಾಡಬೇಕು? ಯಾರ ಹೆಸರನ್ನು ಬರೆದಿದ್ದೀವಿ ಅವ್ರ ಕಾಲಮ್ ಡ್ಯಾಶ್ ಹಾಕ್ರಿ. ರೆಡ್ ಹೆಸರು ಬರೆದಿದ್ದೀನಿ ಮತ್ತು ಬ್ಲ್ಯಾಕ್ ಹೆಸರು ಬರೆದಿದ್ದೀನಿ. ಸೊ ರೆಡ್ ಆ್ಯಂಡ್ ಬ್ಲ್ಯಾಕ್ ಡ್ಯಾಶ್. ವೈಟ್ ಹೆಸರು ಬರೆದಿದ್ದೀವಿ, ಸೊ ವೈಟ್ ಕಾಲಮ್ ಡ್ಯಾಶ್. ಓಕೆನಾ? ಈಗ 8,000 ರೂಪಾಯಿ ಗುಡ್ವಿಲನ್ನು ತೊಗೊಂಬಂದಾರ ಯಾರು? ವೈಟ್ ಅವರು. 8,000 ಯಾರಿಗೆ ಹೋಗ್ಬೇಕ್ರಿ? ಇಟ್ ಶುಡ್ ಬಿ ಗಿವನ್ ಟು ರೆಡ್ ಆ್ಯಂಡ್ ಟು ಬ್ಲ್ಯಾಕ್. 8,000 ರೂಪಾಯಿ ಒಳಗಡೆ ರೆಡ್ಗೆ ಎಷ್ಟು, ಬ್ಲ್ಯಾಕಿಗೆ ಎಷ್ಟು? ಆ್ಯಕ್ಚುಲಿ ಅದು ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಹೋಗಬೇಕು, ಬಟ್ ಕ್ವಶನ್ನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ. ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ ಅಂದಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಅವರ್ ಸ್ಯಾಕ್ರಿಫೈಸ್ ರೇಷಿಯೋ. ಮತ್ತು ಓಲ್ಡ್ ರೇಷಿಯೋ 6:4 ಅಂದರೆ 6/10, 4/10 ಅದ. ಹಾಗಾಗಿ 8,000 ರೂಪೀಸ್ ಏನು ಗುಡ್ವಿಲ್ ತೊಗೊಂಬಂದಾರು ಹೊಸ ಪಾರ್ಟ್ನರ್ ವೈಟ್ ಅವರು, ಅದನ್ನು 6/10 ಮತ್ತು 4,800 ಬರ್ತದೆ. ಮತ್ತು 8,000 ಇಂಟು 4/10 3,200. 6/10 4/10 ಈ ರೀತಿ ವೈಟ್ ಅವರು ರೆಡ್ಗೆ ಮತ್ತು ಬ್ಲ್ಯಾಕಿಗೆ ಕೊಡಬೇಕು. ಅದು ಸೇಮ್ ಅಮೌಂಟ್ ಇಲ್ಲಿ ಬರಿತೀನಿ. 4,800, 3,200. ತಿಳಿತು ಅನ್ಕೋತೀನಿ. 2 ಐಟಮ್ ಫ್ರಾಮ್ ಅಡ್ಜಸ್ಟ್ಮೆಂಟ್. ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಎಂಟ್ರಿ ಮಾಡಿರಿ. ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಅಲ್ಲಿ ಟಚ್ ಮಾಡಬೇಡ್ರಿ. ಈ 33 ಒಳಗಡೆ 8,000 ಗುಡ್ವಿಲ್ ಅದ, ಅದನ್ನು ಯಾರಿಗೆ ಕೊಡಬೇಕ್ರಿ? ಹಳೆ ಪಾರ್ಟ್ನರ್ಸ್. ಟು ರೆಡ್, ಟು ಬ್ಲ್ಯಾಕ್. ಯಾರು ಕೊಡ್ತಾ ಇದ್ದಾರೆ? ಬೈ ವೈಟ್. ಸೊ ಯಾರು ಹೆಸರು ಬರೆದಿರಿ ಅಲ್ಲಿ ಡ್ಯಾಶ್ ಹಾಕ್ರಿ. ವೈಟ್ ಹೆಸರು ಬರೆದಿರಿ, ವೈಟ್ ಡ್ಯಾಶ್ ಹಾಕ್ರಿ. ರೆಡ್ ಬ್ಲ್ಯಾಕ್ ಹೆಸರು ಬರೆದಿರಿ, ರೆಡ್ ಬ್ಲ್ಯಾಕ್ ಡ್ಯಾಶ್ ಹಾಕ್ರಿ. ಅಮೌಂಟ್ ಈ ವೈಟ್ ಕಾಲಮ್ದಾಗ, ಇಲ್ಲಿ ವೈಟ್ ಬರೆದಿರಿ, ಸೊ ಅಮೌಂಟ್ ರೆಡ್ ಬ್ಲ್ಯಾಕ್ ಕಾಲಮ್ದಾಗ. ವೆರಿ ಸಿಂಪಲ್. ಇಷ್ಟು ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ವಿಲ್ ಅಂತ ಕರಿತೀವಿ. ಇಷ್ಟು ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ 1 ಅದ. 1 ಇಲ್ಲಿಂದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ದಾಗ ನಿಮಗೆ ಪ್ರಾಫಿಟ್ ಆಗ್ಯದ ಮತ್ತು ಆ ಪ್ರಾಫಿಟ್ ಡೆಬಿಟ್ ಸೈಡ್ ಅದ, ಅದನ್ನ ಎಲ್ಲಿ ಬರ್ತದೆ? ಈಗ ಈ ಕಡೆ ಕ್ರೆಡಿಟ್ ಸೈಡ್ ಬರ್ತದೆ. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಬರಿಬೋದು ನೀವು ಬೇಕಾದರೆ ಪ್ರಾಫಿಟ್. ಓಕೆ, ಎಷ್ಟದ ಪ್ರಾಫಿಟ್? 2,400, 1,600. 2,400, 1,600. ಓಕೆ, ಸೊ 3 to 1 ಪ್ರಕಾರ ಎಲ್ಲ ಎಂಟ್ರಿ ಮಾಡಾಯಿತು. ಬಟ್ ಇಲ್ಲಿ ಮತ್ತೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಗುಡ್ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ವಿತ್ಡ್ರಾನ್, ನಾವು ಏನು ಈ ರೆಡ್ ಮತ್ತು ಬ್ಲ್ಯಾಕ್ ಏನು ಅಮೌಂಟ್ ಕೊಟ್ಟಿದ್ದೀವಲ್ಲ, ಇದನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅವರು ವಿತ್ಡ್ರಾನ್ ಮಾಡ್ತಾ ಇದ್ದಾರೆ. ಕೊಟ್ಟಾಗ ಕ್ರೆಡಿಟ್ ಮಾಡಿದ್ವಿ. ಸೊ ಕ್ರೆಡಿಟ್ ರೆಡ್ 4,800, ಕ್ರೆಡಿಟ್ ಬ್ಲ್ಯಾಕ್ 3,200. ಕ್ರೆಡಿಟ್ ಅಂದರೆ ಬಂದು. ಸೊ ರೆಡ್ಗೆ 4,800 ಬಂದು, ಬ್ಲ್ಯಾಕಿಗೆ 3,200 ಬಂದು. ಬಂದಂಥ ಅಮೌಂಟ್ ರೆಡ್ ಮತ್ತು ಬ್ಲ್ಯಾಕ್ ಏನು ಮಾಡಿದ್ರಪ್ಪ ಅಂದರೆ ವಿತ್ಡ್ರಾ ಮಾಡಿದ್ರು, ಅಂದರೆ ತೊಗೊಂಡು ಹೋದರು. ಮತ್ತು ತೊಗೊಂಡು ಹೋದರು ಅಂದರೆ ಅಪೋಸಿಟ್ ಸೈಡ್ ಬರಬೇಕು. ಯಾವ ಸೈಡ್? ಡೆಬಿಟ್ ಸೈಡ್. ಅವ್ರಿಗೆ ರೊಕ್ಕ ಬಂದಾಗ ರೆಡ್ ಬ್ಲ್ಯಾಕ್ ರೊಕ್ಕ ಬಂದಾಗ ಕ್ರೆಡಿಟ್ ಸೈಡ್ ಬಂದಿದ್ವಿ. ಸೊ ಈಗ ಅವ್ರ ರೊಕ್ಕ ಹೋಗ್ತಾ ಇದೆ, ಹಾಗಾಗಿ ಯಾವ ಸೈಡ್ ಬರಬೇಕು? ಡೆಬಿಟ್ ಸೈಡ್ ಬರಬೇಕು. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಗುಡ್ವಿಲ್ ವಿತ್ಡ್ರಾನ್ ಅಂತ ಬರಿತೀವಿ. ಓಕೆ, ಎಷ್ಟದ? 4,800, 3,200 ಆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡು ಹೋದರು. ಕೆಲವೊಂದು ಕ್ವಶನ್ದಾಗ ಹಾಫ್ ವಿತ್ಡ್ರಾನ್ ಇರ್ತಾವೆ ರೀ. ಹಾಫ್ ವಿತ್ಡ್ರಾನ್ ಇದ್ದಾಗ
4800 ಹಾಫ್ ಮಾಡಿರಿ, 3200 ಹಾಫ್ ಮಾಡಿರಿ. ಇಲ್ಲಿ ಹಾಫ್ ಅಂತ ಕೊಟ್ಟಿಲ್ಲ, ಹಾಗಾಗಿ ಪೂರ್ತಿ ಅಮೌಂಟನ್ನು ಈ ಕಡೆ ಬಂದು ವಿತ್ಡ್ರಾನ್ ಮಾಡ್ಕೊಳ್ಬೇಕು. ಕೊಟ್ಟಿದ್ರೆ ಮಾತ್ರ, ಕೊಟ್ಟಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಈ ಟ್ರಾನ್ಸಾಕ್ಷನ್ ಬರಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಅವರು ವಿಡ್ರಾ ಅಂತೇಳಿ, ಹಾಗಾಗಿ ವಿಡ್ರಾ ಮಾಡ್ತಾ ಇದ್ದೀವಿ. ಓಕೆ, ಇಷ್ಟು ಮಾಡಿದರೆ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಇದಕ್ಕೆ 5 ಮಾರ್ಕ್ಸ್. ಈ ಕ್ಯಾಪಿಟಲ್ ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹಾರ್ಟ್ ಬೀಟ್ ಆಫ್ ಅಡ್ಮಿಷನ್ ಪ್ರಾಬ್ಲಮ್ ಇದು. ಸೊ ಕ್ಯಾಪಿಟಲ್ ಅಕೌಂಟ್ ಯಾರು ಸರಿಯಾಗಿ ಮಾಡ್ತೀರಿ 100% ನಿಮ್ಮ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿ ಆಗ್ತದೆ. ಓಕೆ, ಈಗ ಕ್ಲೋಸ್ ಮಾಡುವ. ನಾನು ವೈಟ್ ಫಸ್ಟ್ ಕ್ಲೋಸ್ ಮಾಡ್ತೀನಿ. ವೈಟ್ ಕ್ರೆಡಿಟ್ ಸೈಡ್ ನೋಡ್ರಿ ಎಷ್ಟದ, 33,000 ಅದ. ಸೊ ಈ 33,000 ಒಳಗಡೆ ಡೆಬಿಟ್ ಸೈಡ್ ಇರುವಂತಹ ವೈಟ್ ಅಮೌಂಟನ್ನು ಮೈನಸ್ ಮಾಡುವ. 33,000 ಮೈನಸ್ 4,800 ಮೈನಸ್ 3,200 ಎಷ್ಟು ಬಂತು, 25,000 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೂ 33,000 ಬರಿತೀನಿ, 25,000 ರುಪೀಸ್. ಕರೆಕ್ಟ್. ನೆಕ್ಸ್ಟ್ ಬ್ಲ್ಯಾಕ್ ಅವರ ಅಮೌಂಟ್ ಕಾಲಮನ್ನು ಟೋಟಲ್ ಮಾಡಿರಿ. 30,000 ಪ್ಲಸ್ 1,600 ಪ್ಲಸ್ 3,200 ಪ್ಲಸ್ 1,600 36,400. ಸೊ ಎರಡೂ ಕಡೆ 36,400 36,400 ಇದನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ 3,200 ಎಷ್ಟು ಬಂತ್ರಿ, 33,200. ಓಕೆ, ನೆಕ್ಸ್ಟ್ ರೆಡ್ ಅಮೌಂಟನ್ನು ಟೋಟಲ್ ಮಾಡ್ಕೊತ ಹೋಗುವ. 40,000 ಪ್ಲಸ್ 2,400 ಪ್ಲಸ್ 4,800 ಪ್ಲಸ್ 2,400 ಎಷ್ಟು ಬಂತ್ರಿ, 49,600. 40,000 2,400 4,800 2,400 49,600. ಈ ಕಡೆ ಕೂಡ 49,600. ಇದರ ಒಳಗಡೆ 49,600 ಒಳಗಡೆ ಈ 4,800 ರುಪೀಸನ್ನು ಮೈನಸ್ ಮಾಡಬೇಕು. 4,800 ಮೈನಸ್ ಮಾಡಿದಾಗ ನಮಗೆ ಸಿಗೋದು 44,800 ರುಪೀಸ್. ಓಕೆ, ಈ 44,800 ಏನಂತ ಕರಿಬೇಕು, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಓಕೆನಾ. ಸೊ ಈ ರೀತಿ ಬರೋದು. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಈ ಅಮೌಂಟ್ಗಳಿಗೆ ಈ ರೀತಿ ಬಾಕ್ಸ್ಗಳನ್ನು ಮಾಡ್ಕೊಳ್ಬೇಕು. ಅದು ಟೋಟಲ್ ಅಮೌಂಟ್ ಎರಡು ಕಡೆ ಆಗಿರ್ತದೆ. ಸೊ ಟೋಟಲ್ ಅಮೌಂಟ್ ಎಷ್ಟು ಬಂತು, ಈ 3 ಅಮೌಂಟ್ಗಳೇನಾಗ್ತಾವು, ಇವು ಹೊಸ ಕ್ಯಾಪಿಟಲ್ಸ್. ರೆಡ್ ಅವರ ಮತ್ತು ಬ್ಲ್ಯಾಕ್ ಅವರ ಮತ್ತು ವೈಟ್ ಅವರ ಹೊಸ ಕ್ಯಾಪಿಟಲ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ರಿವೈಂಡ್ ಮಾಡಿರಿ, ಮತ್ತೆ ರಿಪೀಟ್ ನೋಡ್ರಿ, 100% ಅರ್ಥ ಆಗಿ ಆಗ್ತದೆ. ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇನು, ನ್ಯೂ ಬ್ಯಾಲೆನ್ಸ್ ಶೀಟ್. ಇಲ್ಲೂ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. 80 ಔಟ್ ಆಫ್ 80 ಮಾಡಬೇಕನ್ನೋರು ನ್ಯೂ ಅಂತ ಹೆಸರು ಹಾಕಲ್ಲ, ಬರೀ ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ತೀರಿ. ಇಲ್ಲೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ. ಹಾಗಾಗಿ ಕಂಪಲ್ಸರಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಬರಿಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್. ಯಾವ ಡೇಟ್ ಹಾಕಬೇಕ್ರಿ ಸರ, ಇಲ್ಲಿ ಯಾವ ಡೇಟ್ ಅದ ನೋಡ್ರಿ, 31/3/2024 31/3 ಅದ. ನೆಕ್ಸ್ಟ್ ಡೇಟ್ ಹಾಕ್ರಿ, 31/3 ಆದ ನಂತರ 1/4/2024 ನೆಕ್ಸ್ಟ್ ಡೇಟ್, ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇಟ್ ಹಾಕಬೇಕು. ಸೊ ಕಂಪಲ್ಸರಿ ಈ ರೀತಿ ಹೆಡ್ಡಿಂಗನ್ನು ಮಾಡ್ಕೊಳ್ಬೇಕು. ಈಗ ನಾವು ಕಾಲಮ್ಗಳನ್ನು ಹಾಕುವ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಗೆ ಕಾಣ್ತಾ ಇದೆ ಬ್ಯಾಲೆನ್ಸ್ ಶೀಟನ್ನು ಹಾಕಿದ್ದೀನಿ. ಆ ಲಯಬಿಲಿಟೀಸ್ ಅಮೌಂಟ್ ಕಾಲಮ್ ಬೇಕಾದ್ರೆ 2 ಮಾಡ್ಬೋದು, ಒಂದು ಮಾಡ್ಬೋದು. ನಿಮ್ಮ ಇಂಟ್ರೆಸ್ಟ್, ಅಸೆಟ್ಸ್ 2 ಅಮೌಂಟ್ ಕಾಲಮ್. ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ವೆರಿ ಸಿಂಪಲ್ ಫಾರ್ಮುಲಾ ಅದ. ಹಳೆ ಬ್ಯಾಲೆನ್ಸ್ ಶೀಟ್ ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು. ಇದು ಹಳೆ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟಿ ಲೆಫ್ಟ್ ಸೈಡಿಂದ ಬರ್ತೀವಿ. ಫಸ್ಟ್ ಐಟಮ್ ಕ್ರೆಡಿಟರ್ಸ್. ಸೊ ನಾವು ಕೂಡ ಕ್ರೆಡಿಟರ್ಸನ್ನು ಬರೆಯುವ. ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಸೇಮ್ ಆ್ಯಸ್ ಇಟ್ ಈಸ್ ಅಮೌಂಟ್ 20,000 ಬರಿಬೇಕ್ರಿ, 20,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್, ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಅಮೌಂಟ್ ಹೆಂಗದ ಹಂಗೆ ಬರಿಬೇಕು. ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು ಭಾಳ ಸಿಂಪಲ್ ಅದ ರೀ. ಹಳೆ ಬ್ಯಾಲೆನ್ಸ್ ಶೀಟ್ ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು, ಸೇಮ್ ಎಂಟ್ರಿ ಮಾಡ್ಕೊತ ಹೋಗೋದು. ನೆಕ್ಸ್ಟ್ ಜನರಲ್ ರಿಸರ್ವ್ ಆಲ್ರೆಡಿ ನಾವು ಒಂದ್ಸಲ ಎಂಟ್ರಿ ಮಾಡಿದ್ವಿ, ಸೊ ಬಿಟ್ಬಿಡ್ರಿ. ಕ್ಯಾಪಿಟಲ್ಸ್ ಹೊಸ ಕ್ಯಾಪಿಟಲ್ಸ್ ತೊಗೋಬೇಕು. ಈ ಹಳೆ ಕ್ಯಾಪಿಟಲ್ಸ್ ನಮಗೆ ಬೇಡ. ಹೊಸ ಕ್ಯಾಪಿಟಲ್ಸ್ ಎಲ್ಲಿ ಸಿಗ್ತಾವಪ್ಪ ಅಂದರೆ ಕ್ಯಾಪಿಟಲ್ ಅಕೌಂಟ್ನಲ್ಲಿ. ಸೊ ರೆಡ್ 44,800 ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿದೆ. ಇದೇ ಅಮೌಂಟ್ ಅಂತ ತೊಗೋತಾ ಇದ್ದೀನಿ. ಬ್ಲ್ಯಾಕ್ 33,200, ಆಮೇಲೆ ವೈಟ್ 25,000. ಸೊ 3 ಜನರ ಹೊಸ ಕ್ಯಾಪಿಟಲ್ಸನ್ನು ತೊಗೊಂಡಿದ್ದೀನಿ. ಹೊಸ ಕ್ಯಾಪಿಟಲ್ಸನ್ನು ನಾವೇನು ಮಾಡೋಣ, ಈಗ ಟೋಟಲ್ ಮಾಡುವಂತಹ ಕೆಲಸವನ್ನು ಮಾಡುವ. 44,800 ಪ್ಲಸ್ 33,200 ಪ್ಲಸ್ 25,000 1,03,000 ರುಪೀಸ್. ಸೊ 1,03,000 ರೂಪಾಯಿ ಹೊರಗಡೆ ಅಮೌಂಟ್ ಕಾಲಮ್ದಾಗ ಬರಿತೀನಿ. ಓಕೆ, ಸೊ ಲಯಬಿಲಿಟೀಸ್ ಎಲ್ಲ ಮುಗಿದು. ಈಗ ನಾವು ಯಾವ ಸೈಡ್ ಬರೋಣ, ಅಸೆಟ್ಸ್ ಸೈಡ್. ಫಸ್ಟ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ತಗೋಬೇಕಾದ್ರೂ ವೆರಿ ವೆರಿ ಕೇರ್ಫುಲ್ ಆಗಿರಬೇಕು.
ಫಸ್ಟ್ ಅಲ್ಲಿರುವಂತಹ ಕ್ಯಾಶ್ ಎಷ್ಟು ನೋಡ್ರಿ 5000. ಸೊ ಬ್ರ್ಯಾಕೆಟ್ನಲ್ಲಿ 5000 ಪ್ಲಸ್ ಏನು ಮಾಡಬೇಕು, ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಇಲ್ಲದ ಎಷ್ಟು 25,000 ರೂಪೀಸ್ ಇಲ್ಲದ ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಪ್ಲಸ್ ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಗುಡ್ವಿಲ್ ಎರಡೂ ಪ್ಲಸ್ ಮಾಡ್ಕೋಬೇಕ್ರಿ. ಓಕೆ, ಸೊ ಪ್ಲಸ್ 8,000 ಹೊಸ ಆಲ್ರೆಡಿ ಇರೋವಂತಹ ಕ್ಯಾಶ್, ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್, ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಗುಡ್ವಿಲ್. ಈ ಗುಡ್ವಿಲ್ ಏನಾಯಿತು ಇಲ್ಲಿ ನೋಡ್ರಿ, ಗುಡ್ವಿಲ್ ವಿತ್ಡ್ರಾನ್ ಮತ್ತು ಹೋಯ್ತು, ಹಾಗಾಗಿ -8,000. ಈ ಕಡೆ ಗುಡ್ವಿಲ್ ಬಂದಿತ್ತು, ಈ ಕಡೆ ಗುಡ್ವಿಲ್ ಹೋಗಿತ್ತು, ಹಾಗಾಗಿ ಪ್ಲಸ್ ಮಾಡ್ಕೊಂಡಿವಿ ಮತ್ತು ಅದು ಹೋಯ್ತು ಅನ್ನೋ ಕಾರಣಕ್ಕಾಗಿ ಮೈನಸ್. ಸೊ ಅದನ್ನು ಕೂಡ ಕ್ಯಾಲ್ಕುಲೇಟರ್ದಾಗ ಮಾಡೋಣ. 5,000 ಅಲ್ಲಿರುವಂತಹ ಕ್ಯಾಶ್ ಪ್ಲಸ್ 25,000 ಕ್ಯಾಪಿಟಲ್ ಪ್ಲಸ್ 8,000 ಗುಡ್ವಿಲ್ ಮತ್ತು 8,000 ವಾಪಸ್ ಹೋಯ್ತು, ಹಾಗಾಗಿ ಎಷ್ಟು ಉಳಿತು 30,000 ರೂಪೀಸ್ ಉಳಿತದ. ಸೊ 30,000 ಹೊರಗಡೆ ಬರಿಬೇಕ್ರಿ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಐಟಮ್ಗೆ ಬರ್ತೀನಿ. ಡೆಟರ್ಸ್. ಓಕೆ, ಈಗ ಡೆಟರ್ಸ್ ಏನಾಗ್ತಾ ಇದೆ, ಡೆಟರ್ಸ್ ಕಂಪಲ್ಸರಿ ಔಟರ್ ಕಾಲಮ್ ಅಮೌಂಟನ್ನು ತೊಗೊಳ್ಬೇಕು. ಓಕೆ, ಕಂಪಲ್ಸರಿ ಔಟರ್ ಕಾಲಮ್ ತೊಗೊಳ್ರಿ. ಏನು ಬೇಕಾದ ಪ್ರಾಬ್ಲಮ್ ಇಲ್ಲಿ, ಡೆಟರ್ಸ್ ಔಟರ್ ಕಾಲಮ್ ಅಮೌಂಟ್ 18,000 ಬರೆದ್ರಿ. ಈಗ ಇಲ್ಲಿ PDD ಅಡ್ಜಸ್ಟ್ಮೆಂಟ್ ಅದ. ಸೊ ನೀವು PDD ಅಡ್ಜಸ್ಟ್ಮೆಂಟನ್ನು ಬರೀಬಹುದು, ನೀವು PDD ಅಂತ ಬರೀರಿ. ಈಗ ನೀವು ಈ PDDಯನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಯಾವ ಸೈಡ್ ತೊಗೊಂಡಿದ್ದೀರಿ ನೋಡ್ರಿ, ಯಾವ ಸೈಡ್ ಅದ, ರೈಟ್ ಸೈಡ್. ರೈಟ್ ಸೈಡ್ ಅಂದರೆ ಇನ್ಕಮ್, ಮತ್ತು ಇನ್ಕಮ್ಸ್ಗಳನ್ನು ಯಾವಾಗಲೂ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ PDD ರೈಟ್ ಸೈಡ್ ಇನ್ಕಮ್ ಸೈಡ್ ಇರೋದ್ರಿಂದ ನಾವು ಅದನ್ನು ಏನು ಮಾಡ್ತೀವಿ, ಇಲ್ಲಿ ಆ್ಯಡ್ ಅಂತ ಮಾಡ್ತೀವಿ. ಅಮೌಂಟ್ ಎಷ್ಟದ 2,000. ಸೊ ನೀವು ಇಲ್ಲಿ 2,000 ರೂಪಾಯಿ ಏನು ಮಾಡ್ಕೊಳ್ಬೇಕು, ಆ್ಯಡ್ ಮಾಡ್ಕೊಳ್ರಿ. ಸೊ 20,000 ಆಗ್ತಂದರೆ PDD ಯೂಶ್ವಲಿ ಮೈನಸ್ ಆಗ್ತಿರ್ತದೆ. ನಿಮ್ಮ ಪ್ರಶ್ನೆ ಬರ್ತದೆ ಈಗ ತಲೆಯಾಗ, ಯೂಶ್ವಲ್ ಲೆಸ್ ಆಗ್ತಿರ್ತದೆ, ಬಟ್ ಇಲ್ಲಿ ಏನಾಗ್ತದೆ, ಆ PDD ನೋ ಲಾಂಗರ್ ಅಂದರೆ ವಾಪಸ್ ಬಂತದು. ಸೊ ಹಾಗಾಗಿ ವಾಪಸ್ ಬಂದಿದ್ದಕ್ಕೆ ಅದನ್ನು ಪ್ಲಸ್ ಮಾಡ್ತಾ ಇದ್ದೀವಿ 20,000 ರೂಪಾಯಿ. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟಾಕ್ ಅದ. ಸ್ಟಾಕ್ ಮೇಲೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಸ್ಟಾಕ್ 17,000 ಆ್ಯಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ ಬಿಲ್ಡಿಂಗ್ಸ್ ಅದ. ಬಿಲ್ಡಿಂಗ್ಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅದ ರೀ, ಹಾಗಾಗಿ ಅಮೌಂಟನ್ನು ಒಳಗಡೆನ ಬರಿತೀನಿ 30,000. ಅಡ್ಜಸ್ಟ್ಮೆಂಟ್ ನಿಮಗೆ ಇಲ್ಲೇ ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಕಾಣ್ತದೆ ರೀ. ಅಗೇನ್ ಇದು ಕ್ರೆಡಿಟ್ ಸೈಡ್ ಅದ. ಕ್ರೆಡಿಟ್ ಸೈಡ್ ಅಂದ್ರೆ ನಾವೇನು ಮಾಡಬೇಕು, ಪ್ಲಸ್. ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ರೀ, ಇನ್ಕಮ್ ಅಂದರೆ ಪ್ಲಸ್. ಸೊ ಹಾಗಾಗಿ ಆ್ಯಡ್ ಏನದು, ಅಪ್ರಿಸಿಯೇಷನ್. ಆ್ಯಡ್ ಅಪ್ರಿಸಿಯೇಷನ್. ಓಕೆ, ವಾಟ್ ಈಸ್ ದ ಅಮೌಂಟ್ ಆಫ್ ಅಪ್ರಿಸಿಯೇಷನ್ ರಿವ್ಯಾಲ್ಯೂಯೇಷನ್ದಾಗ ಇರ್ತದೆ 6,000 ರೂಪೀಸ್. ಸೊ ನೀವು 6,000 ಅಂತ ಬರೀರಿ. 30,000 ಪ್ಲಸ್ 6 36,000. ನೆಕ್ಸ್ಟ್ ಐಟಮ್ ಇಲ್ಲಿ ಫರ್ನಿಚರ್ ಅದ ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿ. ಸೊ ನಾನು ಫರ್ನಿಚರ್ ಅಂತ ಬರಿತೀನಿ. ಫರ್ನಿಚರ್ ಅಮೌಂಟ್ ಬಂದುಬಿಟ್ಟು 30,000 ಅದ. ಓಕೆ, ಇದ್ರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅದ. ಏನದ ಅಡ್ಜಸ್ಟ್ಮೆಂಟ್, ಡೆಪ್ರಿಸಿಯೇಷನ್ ಅದ. ಡೆಬಿಟ್ ಸೈಡ್ ಅದ. ಮತ್ತು ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸ್ ಅಂದರೆ ಲೆಸ್ ಮಾಡ್ಬೇಕ್ರಿ. ಸೊ ಲೆಸ್ ಡೆಪ್ರಿಸಿಯೇಷನ್ ಅಂತ ಬರಿತೀನಿ. ಓಕೆ, ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟದ, ಇಲ್ಲೇ ಅದ 3,000 ರೂಪೀಸ್ ಡೆಪ್ರಿಸಿಯೇಷನ್ ಅಮೌಂಟ್. ಸೊ ನೀವು ಲೆಸ್ 3,000 ಮಾಡಿರಿ. 30,000 ಲೆಸ್ 3,000 ಮಾಡಿದಾಗ ನಮಗೆ ಸಿಗೋದು 27,000. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಐಟಮ್ಗಳು ಮುಗಿದು ಹಳೆ ಬ್ಯಾಲೆನ್ಸ್ ಶೀಟ್ದಾಗಿರುವಂಥ ಎಲ್ಲ ಐಟಮ್ಗಳನ್ನು ಎಂಟ್ರಿ ಮಾಡಿದ್ವಿ. ಈಗ ಏನು ಕನ್ಫರ್ಮ್ ಮಾಡ್ಕೊಳ್ಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ಸ್ 2 ಸಲ ಎಂಟ್ರಿ ಆಗಿರಬೇಕು. ಕ್ಯಾಪಿಟಲ್ ಗುಡ್ವಿಲ್ ತೋರಿಸ್ತೀನಿ ನೋಡ್ರಿ. ಕ್ಯಾಪಿಟಲ್ ಗುಡ್ವಿಲ್ 2 ಸಲ ಎಂಟ್ರಿ ಆಯಿತು. ಡೆಪ್ರಿಷಿಯೇಟ್ ಫರ್ನಿಚರ್, ಅಪ್ರಿಷಿಯೇಟ್ ಬಿಲ್ಡಿಂಗ್. ಡೆಪ್ರಿಸಿಯೇಷನ್ ಅಪ್ರಿಸಿಯೇಷನ್ ರಿವ್ಯಾಲ್ಯೂಯೇಷನ್ನಲ್ಲಿ, ಡೆಪ್ರಿಸಿಯೇಷನ್ ಬ್ಯಾಲೆನ್ಸ್ ಶೀಟ್ನಲ್ಲಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಒಂದು PDD ಇಲ್ಲಿ, ಒಂದು PDD ಬ್ಯಾಲೆನ್ಸ್ ಶೀಟ್ನಲ್ಲಿ. ಪ್ರೊವೈಡ್ 1,000 ಫಾರ್ ರಿಪೇರ್ ಚಾರ್ಜಸ್, ಇದು ಇನ್ನೂ ತನಕ ಎಲ್ಲೂ ಎಂಟ್ರಿ ಆಗಿಲ್ಲ. ಸೊ ಪ್ರೊವಿಷನ್ಸ್ ಆರ್ ಆಲ್ವೇಸ್ ಲಯಬಿಲಿಟಿ, ಹಾಗಾಗಿ ಅದನ್ನು ಎಲ್ಲಿ ಬರಿತೀನಿ ನಾನು, ಲಯಬಿಲಿಟಿ ಸೈಡ್ ಬರಿತೀನಿ. ಸೊ ಪ್ರೊವಿಷನ್ ಫಾರ್ ರಿಪೇರ್ ಚಾರ್ಜಸ್ ಅಂತೇಳಿ ಒಂದು ಕೆಲಸ ಮಾಡ್ಬೋದು ನೀವು, ಎಲ್ಲಿ ಟ್ಯಾಲಿ ಆಗಂಗಿಲ್ಲ ಆ ಸೈಡ್ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ್ಯಕ್ಚುಲಿ ಅದು ಲಯಬಿಲಿಟಿ ಸೈಡಿನ ಬರ್ತದೆ. ಪ್ರೊವಿಷನ್ ಫಾರ್ ರಿಪೇರ್ ಚಾರ್ಜಸ್ ಎಷ್ಟು, 1,000 ರೂಪೀಸ್. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ 2 ಸಲ ಎಂಟ್ರಿ ಅದು. ಇನ್ನು ವೆರಿ ಇಂಪಾರ್ಟೆಂಟ್, ಇದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಹಾಕಬೇಕು, ಅರ್ಧ ತಾಸು ತನಕ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಕ್ಕಂದ್ರೆ ಸಮಸ್ಯೆ ಉಂಟಾಗ್ತದೆ. ಸೊ ನೋಡುವ, ಚೆಕ್ ಮಾಡುವ. ಓಕೆ, ಚೆಕ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ. ಫಸ್ಟ್ ಯಾವುದು ಇಲ್ಲಿ 20,000 ಲಯಬಿಲಿಟಿ ಸೈಡ್, 20,000 ಪ್ಲಸ್ 6,000 ಪ್ಲಸ್ 1,03,000 ಪ್ಲಸ್ 1,000 ಎಷ್ಟು ಬಂತು ರೀ, 1,30,000 ಸಾರಿ 1,30,000 ರೂಪೀಸ್ ಬರ್ತಾ ಇದೆ. ಕರೆಕ್ಟಾ?
ಸೊ 1,30,000 rupees. ಇದು ಲಯಬಿಲಿಟಿ ಸೈಡ್ ಟೋಟಲ್. ಈಗ ಅಸೆಟ್ ಸೈಡ್ ಟೋಟಲ್ ಮಾಡುವ. ಅಸೆಟ್ ಸೈಡ್ ಟೋಟಲ್ ಮಾಡ್ತೀನಿ ನೋಡ್ರಿ. 30,000 rupees ಪ್ಲಸ್ 20,000 rupees ಪ್ಲಸ್ 17,000 ಪ್ಲಸ್ 36,000 ಪ್ಲಸ್ 27,000 ಎಷ್ಟು ಬಂತು? 1,30,000 rupees ಬರ್ತಾ ಇದೆ. ಓಕೆ, ವೆರಿ ಗುಡ್. ಸೊ ಎರಡು ಕಡೆ ಟ್ಯಾಲಿ ಆಗ್ತಾ ಇದೆ. 100% ಟ್ಯಾಲಿ ಆಗಲೇಬೇಕು. ನೀವು ಸಮಾಧಾನಲೇ ಪ್ರತಿಯೊಂದು ಐಟಮ್ಗಳನ್ನು ತೊಗೊಂಡು ಹೋದ್ರೆ ಎಲ್ಲವೂ ಟ್ಯಾಲಿ ಆಗಿ ಆಗ್ತದೆ. ಸೊ ನಾನು ಯಾವ ರೀತಿ ಮಾಡಿದ್ದೆ, ಒಂದು ಪೇಜ್ದಾಗ ಮಾಡಿದ್ದೀನಿ ಭಾಳ ಕ್ಲೀನಾಗಿ. ಮತ್ತೊಂದು ಹೇಳ್ತೀನಿ, ರಿವ್ಯಾಲ್ಯೂಯೇಷನ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 3-2-1, 3 ಐಟಮ್ ಫ್ರಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್, 2 ಐಟಮ್ಸ್ ಫ್ರಮ್ ಅಡ್ಜಸ್ಟ್ಮೆಂಟ್ಸ್, 1 ಐಟಮ್ ಫ್ರಮ್ ರಿವ್ಯಾಲ್ಯೂಯೇಷನ್. 2 ಐಟಮ್ ಅಡ್ಜಸ್ಟ್ಮೆಂಟ್ ಅಂತ ತೊಗೊಂಡಾಗ, ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಗುಡ್ವಿಲ್ ತೊಗೊಂಡಾಗ ಗುಡ್ವಿಲ್ ಇಮಿಡಿಯೇಟ್ಲಿ ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ವಿಡ್ರಾನ್ ಮಾಡಿದ್ರೆ ವಿಡ್ರಾ ಮಾಡಿರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ಆಮೇಲೆ ಹೊಸ ಬ್ಯಾಲೆನ್ಸ್ ಶೀಟ್ ಬಿಡಬೇಕಾದ್ರೆ ಹಳೆ ಬ್ಯಾಲೆನ್ಸ್ ಶೀಟ್ ನೋಡೋದು. ಟಾರ್ಗೆಟ್ 80 ಅದ. 100% ಇಂಥ ಪ್ರಾಬ್ಲಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು 80 out of 80 ಆಗಬೇಕಾದ್ರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.